ಬ್ರೇಕಪ್ ನಂತರ ಕೆಲವು ವ್ಯಕ್ತಿಗಳು ಮಾತ್ರ ತುಂಬಾ ನೋವನ್ನು ಅನುಭವಿಸ್ತಾರೆ. ಇನ್ನು ಕೆಲವು ವ್ಯಕ್ತಿಗಳು ಬ್ರೇಕಪ್ ಆಗಿ 10 ಬ್ರೇಕಪ್ ಆಗಲಿ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಯಾವ ವ್ಯಕ್ತಿಗಳು ತುಂಬಾ ನೋವನ್ನು ಅನುಭವಿಸ್ತಾರೆ? ಓಕೆ. ಇದು ಆ್ಯಕ್ಚುಲಿ ನಾನಿವತ್ತು ರಿವೀಲ್ ಮಾಡ್ತೀನಿ. ಯಾವ ವ್ಯಕ್ತಿಗಳಿಗೆ ಜಾಸ್ತಿ ಪೇನ್ ಅನ್ಸುತ್ತೆ ಬ್ರೇಕಪ್ ಆದ್ರೆ. ಓಕೆ. ಯಾವ ಮೆಂಟಾಲಿಟಿ ಇರೋರಿಗೆ ಬ್ರೇಕಪ್ ತುಂಬ ನೋವು ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಬಿಕಾಸ್ ಪರ್ಸನಲಿ ಟೈಮ್ ಕೊಡ್ತಾ ಇರೋದ್ರಿಂದ ನಿಮಗೆ ಚಾರ್ಜಸ್ನ ನಾವು ಮಾಡ್ತಿರೋದು. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಬ್ಬರನ್ನೇ ವರ್ಲ್ಡು ಅಂತ ನಂಬಿದವರಿಗೆ ಆ್ಯಕ್ಚುಲಿ ಈಗ ಯಾರನ್ನ ಪ್ರೀತಿ ಮಾಡ್ತಿರ್ತಾರೆ ಆ ವ್ಯಕ್ತಿ ಪ್ರಪಂಚ. ಆ ವ್ಯಕ್ತಿ ಬಿಟ್ರೆ ಇನ್ಯಾವುದೂ ಇಲ್ಲ. ಅಂದ್ರೆ ನಾನು ಹೇಳೋದು ಆ ವ್ಯಕ್ತಿನ ಪ್ರೀತಿ ಮಾಡಲಿ. ಬಟ್ ಎಷ್ಟೋ ಜನ ಆ ವ್ಯಕ್ತಿ ಬಿಟ್ರೆ ಇನ್ಯಾವ ಪ್ರಪಂಚನೂ ಕಾಣ್ತಿರಲ್ಲ ಅವ್ರಿಗೆ. ಎಲ್ಲ ಅಂದ್ರೆ ಪ್ರಪಂಚ ಇಟ್ ಮೀನ್ಸ್ ಏನು? ಶಕ್ತಿ, ಧೈರ್ಯ, ನಂಬಿಕೆ, ವಿಶ್ವಾಸ, ಬದುಕು, ಜೀವನ, ಬವಣೆ ಏನಂತೀರಿ ಎಲ್ಲನೂ ಅವರೇ ಆಗಿರ್ತಾರೆ. ಅಷ್ಟು ಡೆಪ್ತ್ ಹೋಗಿರ್ತಾರೆ. ಪ್ರಪಂಚನೇ ಕಾಣ್ತಿರಲ್ಲ ಅವ್ರ ಕಣ್ಣಿಗೆ. ಅಷ್ಟು ಇನ್ ಡೆಪ್ತ್ ಆಗಿ ಲವ್ ಮಾಡಿ ಅವ್ರನ್ನ ನಂಬಿದಾಗ, ಸೊ ಈ ಥರದ ವ್ಯಕ್ತಿಗಳಿಗೆ 101% ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ತುಂಬಾ ನೋವಾಗಿರುತ್ತೆ ಬ್ರೇಕಪ್ ಆದ್ಮೇಲೆ. ಯಾಕೆಂದ್ರೆ ಎಲ್ಲ ಅನ್ಕೊಂಡು ಬದುಕ್ತಿರ್ತಾರೆ. ಬದುಕೇ ಅವರು ಫೈನಲಿ. ನಾನು ಬದುಕ್ತಾ ಇರೋ ಬದುಕೇ ಅವರು. ಇದೊಂದು ಮಾತು ಹೇಳಬಲ್ಲೆ ನಾನು. ಇಷ್ಟು ಡೆಪ್ತ್ ಆಗಿ ಇರ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೆ ಅವ್ರಿಗೆ ಬ್ರೇಕಪ್ ಆದರೆ ನೆಕ್ಸ್ಟು ಅದನ್ನ ಇಂಡೈಜೆಷನ್ ಮಾಡ್ಕೊಳಕ್ಕೆ ಹೋಗಲ್ಲ. ಈ ವ್ಯಕ್ತಿಗಳೇ ತುಂಬ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಅಂದರೆ ಅದನ್ನ ಸತ್ಯ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇರಲ್ಲ ಅವ್ರು ಆ್ಯಕ್ಚುಲಿ, ಸತ್ಯ ಆಗಿದ್ರು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಓವರ್ ಕೇರ್ ಮಾಡಿದವ್ರಿಗೆ. ಓವರ್ ಕೇರ್ ಮಾಡ್ತಾರೆ ನೋಡಿ ಕೆಲವರು. ಕೇರ್ಗಿಂತ ಓವರ್ ಕೇರ್ ಮಾಡ್ತಾರೆ. ಓವರ್ ಕೇರ್ ಇಟ್ ಮೀನ್ಸ್ ಏನಂತ ಹೇಳಿದ್ರೆ, ತಮಗ್ ತಾವು ಕೇರ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಆ ವ್ಯಕ್ತಿಗಳನ್ನ ಕೇರ್ ಮಾಡ್ತಾರೆ. ತಮಗ್ ತಾವು ಪ್ರೀತಿ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಆ ವ್ಯಕ್ತಿಗಳನ್ನ ತುಂಬಾ ಪ್ರೀತಿ ಮಾಡ್ತಾರೆ. ತಮಗ್ ತಾವು ನಂಬೋದಕ್ಕಿಂತ ಜಾಸ್ತಿ ಆ ವ್ಯಕ್ತಿಗಳಿಗೆ ತುಂಬಾ ನಂಬ್ತಾರೆ. ಆ ವ್ಯಕ್ತಿಗಳಂದ್ರೆ ಯಾರು? ಪ್ರೀತಿ ಪ್ರೀತಿ ಮಾಡದಂತ ಜೊತೆಗಿರ್ತಕ್ಕಂಥ ವ್ಯಕ್ತಿ ಇದಾರ ಆ ವ್ಯಕ್ತಿಗಳು. ಸೊ ಅಷ್ಟು ನಂಬಿಕೆ, ಅಷ್ಟು ಕೇರು, ಅಷ್ಟು ಪ್ರೀತಿ ಇದ್ದಾಗ ಇದಕ್ಕೆ ಓವರ್ ಕೇರಿಂಗ್ ಅಂತ ಹೇಳ್ತೀವಿ. ಓವರ್ ಕಾಳಜಿ ಅಂತ ಹೇಳ್ತೀವಿ. ಸೊ ಈ ವ್ಯಕ್ತಿಗಳಿಗೆ ತುಂಬಾ ಬ್ರೇಕಪ್ ಆದ್ಮೇಲೆ ಹರ್ಟ್ ಆಗತ್ತೆ. ಬದುಕಬೇಡ ಅನ್ಸುತ್ತೆ. ಡಿಪ್ರೆಷನ್‌ಗೆ ಹೊರಟೋಗ್ತಾರೆ ಈ ವ್ಯಕ್ತಿಗಳು. ಇಲ್ಲಿ ಜಸ್ಟ್ ನಾನು ಈ ವ್ಯಕ್ತಿಗಳಿಗೆ ಈ ತರ ಫೀಲ್ ಆಗ್ಲಿಕ್ಕೆ ಸಾಧ್ಯ ಯಾವ ಕೆಟಗರಿ ವ್ಯಕ್ತಿಗಳಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ಬಿಟ್ರೆ, ಅದರಿಂದ ಆಚೆ ಬರೋದ್ರ ಬಗ್ಗೆ ಮಾತಾಡ್ತಿಲ್ಲ, ಬೇರೆ ಮಾತಾಡ್ತಿಲ್ಲ. ಈ ವಿಡಿಯೋ ಇಷ್ಟೇನೆ. ಯಾರಿಗೆ ತುಂಬಾ ಹರ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಡೈಲಿ ಮಾತಾಡೋ ಒಂದು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನ ಏನಂತ ಹೇಳಿದ್ರೆ ದಿನ ಬೆಳಗಾದ್ರೆ ಗುಡ್ ಮಾರ್ನಿಂಗು, ಫೋನಲ್ಲಿ ಬೆಳಗ್ಗೆ ಬೆಡ್ಡಿಂದ ಏಳ್ತಿದ್ದಂಗೆನೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೆಣ್ಕೊಂಡೇ ಮಾತಾಡ್ತಾರೆ. ಅದು ಡೈಲಿ ಅಭ್ಯಾಸ ಆಗಿರುತ್ತೆ. ಆ ಅಭ್ಯಾಸ ಮಿಸ್ ಮಾಡ್ಕೊಳಕ್ ಇಷ್ಟ ಇರಲ್ಲ. ಆ್ಯಂಡ್ ನೋಡಿ ಅದನ್ನ ಹೆಂಗೆ ಅಂದ್ರೆ ಒಂದು ಜೀವನದ ಒಂದು ಭಾಗ ಅನ್ಕೊಂಡ್ಬಿಟ್ಟಿರ್ತಾರೆ. ಆ ಕಾಲು, ಆ ಮೆಸೇಜಸ್ಸು, ಡೈಲಿ ಆ ರುಟೀನ್ಸು. ಈ ವ್ಯಕ್ತಿಗಳಿಗೆ ತುಂಬಾ ಕಷ್ಟ ಆಗತ್ತೆ ಆಫ್ಟರ್ ದ ಬ್ರೇಕಪ್. ಓಕೆ. ಸೊ ಈ ವ್ಯಕ್ತಿಗಳಿಗೂ ಕೂಡ ಡೈಲಿ ಅದನ್ನ ಅಭ್ಯಾಸ ಮಾಡ್ಕೊಂಡವ್ರಿಗೆ. ಇನ್ ಕೆಲವ್ರಿಗೆ ನೋಡಿ ಬೇಕಾದ್ರೆ ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಬ್ರೇಕಪ್ ಅಲ್ಲ, ನೀವು 100 ಬ್ರೇಕಪ್ ಆದ್ರೂ ಅವ್ರು ಕ್ಯಾರೆ ಅನ್ನಲ್ಲ. ಏನಕ್ಕೆ? ಅವ್ರು ಹಿಂಗೆ ಈ ಕ್ಯಾಟಗರಿನಲ್ಲಿರಲ್ಲ. ಅವ್ರ ಕ್ಯಾಟಗರಿ ಟೈಮ್ ಪಾಸ್. ಅವ್ರ ಕ್ಯಾಟಗರಿ ಬಂದು ಏನಂತ ಹೇಳಿದ್ರೆ ಜಸ್ಟ್ ಒಂದು ಸಮಯ ಸಾಧಕರು ಅಷ್ಟೇ ಥಿಂಕ್ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಇರಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಮೋಷನಲಿ ಪ್ಯೂರ್ ಲವ್ ಮಾಡಿದವ್ರಿಗೆ. ಈ ಎಮೋಷನಲ್ ಕನೆಕ್ಟ್ ಆಗ್ತಾರೆ ನೋಡಿ. ಸೌಲ್ಮೇಟು ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದ್ರೆ ಈ ಆತ್ಮ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ನಾನು ಹೇಳೋದೇನಂದ್ರೆ ಎಮೋಷನ್ಸ್ ಕಂಪ್ಲೀಟ್ಲಿ ಅಂದ್ರೆ ಅವರಿಗೆ ಕಣ್ಣೀರು ಬಂದ್ರೆ ಇವ್ರಿಗೂ ಕಣ್ಣೀರು ಬರುತ್ತೆ. ಅವ್ರಿಗೆ ದುಃಖ ಬಂದ್ರೆ ಇವ್ರಿಗೂ ದುಃಖ ಬರುತ್ತೆ ಆಕ್ಚುಲಿ. ಅವ್ರ ನೋವೇ ಇವ್ರ ನೋವು ಆಕ್ಚುಲಿ. ಇದಕ್ಕೆ ಎಮೋಷನಲ್ ಬಾಂಡಿಂಗ್ ಅಂತ ಲಗೇಜ್ ಅಂತ ಹೇಳ್ತೀವಿ, ಬ್ಯಾಗೇಜ್ ಅಂತ ಹೇಳ್ತೀವಿ. ಸೊ ಆ ಎಮೋಷನಲಿ ಏನ್ ಕನೆಕ್ಟ್ ಆಗಿರ್ತಾರೆ, ಲವ್ ಮಾಡಿರ್ತಾರೆ ತುಂಬಾ. ಕೆಲವರು ಎಮೋಷನಲಿ ಆಗಿರಲ್ಲ. ಲವ್ ಮಾಡ್ತಿದ್ದು ಆಕ್ಟ್ ಮಾಡ್ತಾರೆ. ಆಕ್ಟ್ ಮಾಡೋರು ಇದ್ದಾರೆ, ಟ್ರೂ ಲವ್ ಮಾಡೋರು ಇದ್ದಾರೆ. ಸೊ ಆ ವ್ಯಕ್ತಿಗಳಿಗೆ ಇದು ತುಂಬಾ ಹರ್ಟ್ ಆಗತ್ತೆ, ಬದುಕಬೇಡ ಅನ್ಸುತ್ತೆ. ಯಾವಾಗಿದು? ಆಫ್ಟರ್ ದ ಬ್ರೇಕಪ್. ಸೊ ಈ 4 ಕ್ಯಾಟಗರಿ ಜನಗಳು ಎಸ್ಪೆಷಲಿ ತುಂಬಾ ಹರ್ಟ್ ಆಗೋದು. ಏನಂತೀರಾ ಸ್ನೇಹಿತರೆ ಈ ವಿಡಿಯೋ ನೋಡ್ತಿರೋರು? ಎಸ್ ನಿಜ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಮ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದ್ರೆ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.